ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಪ್ರಮೋದ್ ಯಾವಾಗಲೂ ಪ್ರೀಮಿಯರ್ ಶೋಸ್ನ ಅಟೆಂಡ್ ಮಾಡ್ತಾರೆ, ಬಟ್ ಇವತ್ತು ಶೂಟ್ ಇದ್ದಿದ್ದರಿಂದ ಹಿ ಕುಡಂಟ್ ಕಮ್, ಸೊ ಎಕ್ಸ್ಟ್ರೀಮ್ಲಿ ಸಾರಿ. ಬಟ್ ತುಂಬ ಖುಷಿ ಇದೆ. ಯಾವಾಗಲೂ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಬಂದಾಗ ಪ್ರತಿ ಕ್ಷಣ ನಾವು ಕಾಯ್ತೀವಿ ವಾಟ್ ನೆಕ್ಸ್ಟ್ ಅಂತ ಒಂದು ವಿಚಾರ ಕೊನೆ ಮಿನಿಟ್ ತನಕನೂ ತೊಗೊಂಡು ಹೋಗಿದೆ ಈ ಸಿನಿಮಾ ಅಂತ ಹೇಳೋದಕ್ಕೆ ಖಂಡಿತವಾಗ್ಲೂ ಖುಷಿ ಪಡ್ತೀನಿ. ಲಾಸ್ಟ್ ಮಿನಿಟ್ ತನಕ ಏನಾಯಿತು ಅಂತ ಸೀಟು ತುದಿನಲ್ಲಿ ಕೂತು ನೋಡುವಂಥ ಎಷ್ಟೋ ಸನ್ನಿವೇಶಗಳಿದೆ. ಸೊ ಹಾಗಾಗಿ ಅಮೇಝಿಂಗಾಗಿ ಮೂಡಿಬಂದಿದೆ ಸಿನಿಮಾ. ಆ್ಯಂಡ್ ಪ್ರತಿಯೊಬ್ಬ ನಟ, ಅದು ಯಾರೇ ಆಗಿರಬಹುದು, ಆಮೇಲೆ ಎಲ್ಲೂ ಬೋರ್ ಅನಿಸಲ್ಲ. ನಮಗೆ ಇನ್ನೇನೋ ಕಂಟೆಂಟ್ ಬೇಕಿತ್ತು, ಮತ್ತೊಂದಿಷ್ಟು ವಿಚಾರ ಬೇಕಿತ್ತು ಅಂತ ಎಲ್ಲೂ ಅನಿಸಲ್ಲ. ಆ ಥರ ಅದ್ಭುತವಾಗಿ ಮೂಡಿಬಂದಿರುವಂಥ ಒಂದು ಸಿನಿಮಾ. ಆ್ಯಂಡ್ ಅದು ಡೈರೆಕ್ಟರ್ ವರ್ಕ್ ಆಗಿರಬಹುದು. ಇನ್ಫ್ಯಾಕ್ಟ್ ಪ್ರೊಡ್ಯೂಸರ್ಗೆ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್. ಯಾಕೆಂದರೆ ಈ ಥರದ್ದೊಂದು ಥ್ರಿಲ್ಲರ್ ಸಿನಿಮಾ ಮಾಡೋದಕ್ಕೆ ಸಾಕಷ್ಟು ಜನ ಕಮರ್ಷಿಯಲ್ ಸಿನಿಮಾಸ್ ಬಗ್ಗೆ ಎಲ್ಲರೂ ಒಲವು ತೋರಿಸ್ತಾರೆ, ಬಟ್ ಈ ಥರದ್ದೊಂದು ಸಿನಿಮಾ ಮಾಡೋದಕ್ಕೆ ಖಂಡಿತವಾಗ್ಲೂ ಯೋಚನೆ ಮಾಡ್ತಾರೆ. ಬಟ್ ಅಮೇಝಿಂಗ್ ಜಾಬ್ ಅಂತ ಹೇಳಬಹುದು. ಸೊ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಟು ದ ಡೈರೆಕ್ಟರ್ ಆಲ್ಸೋ. ತುಂಬ ಅದ್ಭುತವಾಗಿ ಸಿನಿಮಾನ ತೊಗೊಂಡು ಹೋಗಿದ್ದಾರೆ. ಸೊ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್. ಆ್ಯಂಡ್ ಜನರಿಗೆ ಐ ಆಲ್ವೇಸ್ ರಿಕ್ವೆಸ್ಟ್, ಪ್ಲೀಸ್ ಬಂದು ಸಿನಿಮಾನ ನೋಡಿ ಕನ್ನಡ ಸಿನಿಮಾಗಳನ್ನು ಉಳಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಶೇಷ ಅನ್ನೋಂಥ ಒಂದು ಸಿನಿಮಾನ ನೋಡ್ಕೊಂಡು ಬಂದ್ವಿ. ಇದೊಂದು ಪ್ಯೂರ್ ಪೊಲೀಸ್ ರೂಮ್ ಡ್ರಾಮಾ. ಅದು ಕಂಪ್ಲೀಟ್ ಸ್ಟೇಷನಲ್ಲೇ ನಡೆಯೋಂಥ ಒಂದು ಪ್ಯೂರ್ ಕತೆ. ಮತ್ತು ಒಂದು ನನಗೆ ಇಷ್ಟ ಆಗಿದೆ ಅಂದರೆ, ಇವರು ಕಂಟೆಂಟನ್ನು ಬಿಟ್ಟು ಹೊರಗಡೆ ಹೋಗಲಿಲ್ಲ ಎಲ್ಲೂ. ಅಂದರೆ ಯೂಶ್ವಲಿ ಕಂಟೆಂಟ್ ವಿತ್ ಏನೋ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ನ ಮಿಕ್ಸ್ ಮಾಡೋವಂಥದ್ದು ಅದು ಇದು ಮಾಡಲಿಲ್ಲ. ಪೊಲೀಸ್ ಡ್ರಾಮಾ ಏನಿದೆ ಅದ್ರ ಒಳಗಡೆನೇ, ಆ ಚೌಕಟ್ಟಲ್ಲೇ ಇಡೀ ಕತೆ ಹೋಗುತ್ತೆ. ಆ್ಯಂಡ್ ಅದೊಂದು ಆ್ಯಕ್ಚುಲಿ ಒಂದು ಪ್ಲಸ್ ಪಾಯಿಂಟ್ ಸಿನಿಮಾದು. ಆ್ಯಂಡ್ ಎಲ್ಲ ಆ್ಯಕ್ಟರ್ಸು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸಾಕಷ್ಟು ಸೀನಿಯರ್ ಆ್ಯಕ್ಟರ್ಸ್ ಇದ್ದಾರೆ. ಆ್ಯಂಡ್ ಎಲ್ಲರದ್ದು ಪರ್ಫಾರ್ಮೆನ್ಸ್ ಕೂಡ ತುಂಬ ನ್ಯಾಚುರಲ್ ಅನಿಸುತ್ತೆ. ಇಡೀ ಸಿನಿಮಾದಲ್ಲಿ ತುಂಬ ಸಸ್ಪೆನ್ಸ್ಗಳು ಕೂಡ ಅಲ್ಲಲ್ಲಿ ಬರ್ತಾನೆ ಹೋಗುತ್ತೆ ಕೊನೆ ಮೂಮೆಂಟ್ವರೆಗೂ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಫಿಲ್ಮ್. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಕೂಡ ಪ್ರಮೋದ್ ಶೆಟ್ಟರ್ ಸರ್ ಕೂಡ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಾನು ಹೇಳಿದಾಗ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ಮೇಡಮ್ ಹೇಳ್ದಂಗೆ ಕಂಟೆಂಟ್ ಸಿನಿಮಾಗಳಿಗೆ ಪ್ರೊಡ್ಯೂಸರ್ಸ್ ಮುಂದೆ ಬರುವಂಥದ್ದು ಭಾಳ ಕಮ್ಮಿ. ಪ್ರೊಡ್ಯೂಸರ್ಸು ಅವ್ರಿಗೆ ಮೊದಲು ಅಭಿನಂದನೆ ಹೇಳಬೇಕು. ಮುಂದೆ ಬಂದು ಈ ಥರ ಒಂದು ಸಿನಿಮಾಗಳಿಗೆ ಒತ್ತು ಕೊಡ್ತಾ ಇರೋವಂಥದ್ದು. ಕನ್ನಡ ಸಿನಿಮಾಗಳಿಗೆ ಕಂಟೆಂಟ್ ಸಿನಿಮಾಗಳಂತ ಬಂದಾಗ ಇನ್ನೊಂದಷ್ಟು ಪ್ರೊಡ್ಯೂಸರ್ಸ್ ಆಗಲಿ, ನಾವು ಕನ್ನಡಿಗರಾಗಲಿ ಎಲ್ಲರೂ ಕೂಡ ಇದಕ್ಕೆ ಕನ್ನಡ ಸಿನಿಮಾಗಳಿಗೆ ಒತ್ತು ಕೊಡೋಣ, ಆದಷ್ಟು ನಮ್ಮ ಕೈಲಾದಂಥ ಸಪೋರ್ಟ್ ಕೊಡೋಣ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಶೇಷ ಮೂವಿಯ ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರ್ಗೆ ನನ್ನ ಒಂದು ಬಿಗ್ ಸಲ್ಯೂಟ್. ಚಿತ್ರ ಅದ್ಭುತವಾಗಿದೆ. ನನಗೆ ಸ್ಟೋರಿ ಒಂದು ಸಣ್ಣದು ಮಾತ್ರ ಬಿಗಿನಿಂಗ್ ಹೆಂಗಾಗುತ್ತೆ ಅಂತ ಗೊತ್ತಿತ್ತು ಅಷ್ಟೇ. ಬಟ್ ನಾನು ಕೊನೆ ಎಂಡ್ವರೆಗೂ ಸೀಟಿನ ಕೊನೆಯಲ್ಲಿ ಕೂತು ಏನಾಗುತ್ತೆ ಅನ್ನೋ ಕಾತುರದಲ್ಲೇ ಇದ್ದೆ. ನಾನು ವೃತ್ತಿಪರ ಪೊಲೀಸ್ ಅಧಿಕಾರಿಯಾಗಿ 35 ವರ್ಷ ಕರ್ನಾಟಕ ಪೊಲೀಸ್ನಲ್ಲಿ ಕೆಲಸ ಮಾಡಿದವನು. ಬಟ್ ನಾವು ಥ್ರೂಔಟ್ 35 ವರ್ಷ ಒಳ್ಳೆ ಕೆಲಸ ಮಾಡಿದ್ವಿ. ಯಾಕೆಂದ್ರೆ ನಾನು ಸೇರಿದ್ದು 77ನೇ ಇಸ್ವಿಲಿ. ಭಾಳ ಜನ ಇಲ್ಲಿ ಇರೋರು ಹುಟ್ಟಿರ್ಲಿಕ್ಕಿಲ್ಲ ಆ ವರ್ಷ. ಆಗ ನಮ್ಮ ವ್ಯವಸ್ಥೆ ಭಾಳ ಒಳ್ಳೆಯದಿತ್ತು, ಭಾಳ ಪ್ರಾಮಾಣಿಕರಿದ್ದರು, ಭಾಳ ಒಳ್ಳೆ ಜನ ಇದ್ದರು. ನಾನು ನಿವೃತ್ತಿಯಾಗಿ 14 ವರ್ಷ ಆದರೂ ನನ್ನನ್ನು ಇವತ್ತು ಸಿನಿಮಾಗೆ ಕರೆಸಿರ್ಬೇಕಾದ್ರೆ ನಾನು ಒಬ್ಬ ಒಳ್ಳೆಯ ಕರ್ನಾಟಕ ಪೊಲೀಸ್ ಅಧಿಕಾರಿ ಆಗಿದ್ದಕ್ಕೆ ನನ್ನ ಇವತ್ತು ಕರೆಸಿದ್ದಾರೆ ಇಲ್ಲಿಗೆ. ಬಟ್ ಇಲ್ಲಿ ತೋರಿಸಿರುವ ಸ್ಟ್ಯಾಟಿಸ್ಟಿಕ್ ಪೊಲೀಸ್ ಅಧಿಕಾರಿಗಳು ನನ್ನ ಜೊತೆ ಇದ್ದರು. ಫ್ರಮ್ DG ಟು PC ಇಂಥ ಸ್ಟ್ಯಾಟಿಸ್ಟ್ಗಳ ಮಧ್ಯದಲ್ಲಿ ನಾವು ಕೆಲಸ ಮಾಡಿದ್ದೀವಿ. ವ್ಯವಸ್ಥೆ ಹಾಗೇ ಇದೆ. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಬಟ್ ಇದರಲ್ಲಿ ಕೊನೆಯಲ್ಲಿ ಒಂದು ಹೇಳೋ ಪ್ರಕಾರ, ಸ್ಕೂಲ್ನಲ್ಲಿ ಕೆಟ್ಟ ಮೇಸ್ಟ್ರು ಇದ್ದರು, ಪ್ರೈವೇಟ್ ಸ್ಕೂಲ್ ಇದು ಗೌರ್ಮೆಂಟ್ ಸ್ಕೂಲ್ ಇದ್ದರು, ಒಳ್ಳೆ ಸ್ಕೂಲ್ಗೆ ಹೋಗ್ಬೋದು, ಆಸ್ಪತ್ರೆ ಪ್ರೈವೇಟ್ಸ್ ಹೋಗ್ಬೋದು. ಆದರೆ ಪೊಲೀಸ್ ಇಲಾಖೆಗೆ ಆಲ್ಟರ್ನೇಟ್ ಇಲ್ಲ. ಸೊ ನನ್ನ ಪ್ರಕಾರ ಪೊಲೀಸ್ ಇಲಾಖೆಗೆ ಸೇರೋರು ಹಣ ಮಾಡಬೇಕು ಅಂತ ಸೇರಲೇಬಾರ್ದು. ಹಣ ಮಾಡಬೇಕಾದ್ರೆ ನೋಡಿ, ಸಿನಿಮಾ ಮಾಡಿ ಹಣ ಮಾಡಿ. ಪೊಲೀಸ್ ಇಲಾಖೆಯಲ್ಲಿ 24/7 ಕೆಲಸ ಮಾಡೋರು, ಮತ್ತು ಕೈ ಮತ್ತು ಬಾಯಿ ಹೃದಯ ಶುದ್ಧವಾಗಿಟ್ಕೊಂಡಿರೋದು, ಮತ್ತು ಕಿವಿ ಅದನ್ನು ಶುದ್ಧವಾಗಿಟ್ಕೊಂಡಿರೋರು ಸಕ್ಸಸ್ಫುಲ್ ಪೊಲೀಸ್ ಆಫೀಸರ್ ಆಗಿದ್ದಾರೆ. ನನ್ನ ಗುರುಗಳು PG ಹರ್ಲಂಕರ್ ಅಂಥೇಳಿ, ಅವರು IPS ಆಫೀಸರ್ ಆಗಿ 13 ವರ್ಷ ಆದಮೇಲೆ ಒಂದು ಫ್ರಿಜ್ ತೊಗೊಂಡಿದ್ದಾರೆ.
ಆಗ ನೀವು ನೆನೆಸ್ಕೊಳ್ಳಿ, 13 ವರ್ಷ ಆದಮೇಲೆ ಫ್ರಿಜ್ ತೊಗೊಳ್ಳುವಾಗ ಆಗ ಬೆಲೆ ಇದ್ದಿದ್ದು 3,000 ರೂಪಾಯಿ ಫ್ರಿಜ್. ಅಂಥ ಪ್ರಾಮಾಣಿಕ ಅಧಿಕಾರಿಗಳ ಜೊತೆ ಕೆಲಸ ಮಾಡಿದವರು. ಬಟ್ ಅಷ್ಟೇ ದುಷ್ಟ ಪೊಲೀಸ್ ಅಧಿಕಾರಿಗಳ ಮಧ್ಯೆನೂ ಕೆಲಸ ಮಾಡಿದ್ದೀರಿ. ಇದನ್ನು ನೋಡುವಾಗ ನನಗೆ ಸ್ವಲ್ಪ ವೀರಪ್ಪನ ಕಾರ್ಯಾಚರಣೆಗಳು ನೆನಪು ಬರ್ತಾ ಇತ್ತು. ವೀರಪ್ಪನು ಒಳ್ಳೆ, ಯಾವ ಮಗು ಹುಟ್ಟುತ್ತೆ ನೋಡಿ, ಒಳ್ಳೆ ಮಗುವಾಗೇ ಹುಟ್ಟುತ್ತೆ. ಈ ಸಮಾಜ ಅವನ್ನ ಒಳ್ಳೆಯವನು ಕೆಟ್ಟವನು ಮಾಡುತ್ತೆ. ವೀರಪ್ಪನು ಹುಟ್ಟಿದ್ದು ಒಳ್ಳೆ ಪಾಪ ಫ್ಯಾಮಿಲಿಲೇ ಹುಟ್ಟಿದ. ಬಟ್ ಅವನಿಗೆ ಬ್ಯಾಡ್ ಪೊಲಿಟಿಷಿಯನ್ಸ್, ಬ್ಯಾಡ್ ಫಾರೆಸ್ಟ್ ಆಫೀಸರ್ಸು, ಬ್ಯಾಡ್ ಪೊಲೀಸ್ ಅವನನ್ನು ಬೆಳೆಸಿ ಸಮಾಜದಲ್ಲಿ ಅಲ್ಲಿಗೆ ತೊಗೊಂಬಂದರು. ಅವನು ಯಾವಾಗ ಭಾಳ ಕುಖ್ಯಾತಿ ಆಗಿಬಿಟ್ಟ, ನರಾಂತಕಾದ, ನಮ್ಮಂಥ ಪೊಲೀಸ್ ಅಧಿಕಾರಿಗಳನ್ನ ಅಲ್ಲಿಗೆ ಕಾರ್ಯಾಚರಣೆಗೆ ತೊಗೊಂಡೋದ್ರು. ನನ್ನ ಜೊತೆಯಲ್ಲಿ ಭಾಳಷ್ಟು ಜನ ಅಲ್ಲಿ ಅವರು ಪ್ರಾಣ ತೆತ್ತರು. ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಎಷ್ಟು ಒಳ್ಳೆಯವರಾಗಿರ್ತೀರ, ಸಮಾಜನೂ ಅಷ್ಟೇ ಒಳ್ಳೆಯದಾಗಿರುತ್ತೆ, ನಿಮ್ಮ ಸುತ್ತಮುತ್ತಲೂ ಅಷ್ಟೇ ಒಳ್ಳೆಯದಾಗಿರುತ್ತೆ. ನೀವು ಹಣ ಮಾಡಬೇಕು ಅಂದರೆ ದಯವಿಟ್ಟು ಪೊಲೀಸ್ ಇಲಾಖೆಗೆ ಸೇರಬೇಡಿ. ಬಟ್ ಈ ಸಿನಿಮಾ ನೋಡುವಾಗ ನನಗನ್ಸುತ್ತೆ, ಈಗ ಇತ್ತೀಚೆಗೆ ಒಂದು 3-4 ವರ್ಷದಿಂದ ಪೊಲೀಸ್ ಇಲಾಖೆಯಲ್ಲಿ ನಡೀತಾ ಇರೋ ಒಂದು ಭ್ರಷ್ಟಾಚಾರ ನೋಡುವಾಗ ನಿಜಕ್ಕೂ ಕಣ್ಣಲ್ಲಿ ನೀರು ಬರುತ್ತೆ. ಯಾಕೆಂದರೆ ಮುಂದಿನ ಭವಿಷ್ಯ ಏನಪ್ಪ ಅನ್ನೋ ದೊಡ್ಡ ಒಂದು ಕ್ವಶನ್ ಮಾರ್ಕ್ ಉಳಿದ್ಬಿಡುತ್ತೆ ನನ್ನ ಮನಸ್ಸಲ್ಲಿ. ಯಾಕೆಂದರೆ ನಾವು ಸೇರಿದಾಗ ನಮ್ಮ ಹಿರಿಯರು ನಮ್ಮನ್ನು ಬೆಳೆಸಿದರು. ಅಶೋಕ ನೋಡು, ನೀನು ಒಳ್ಳೆ ಪೊಲೀಸ್ ಅಧಿಕಾರಿ ಆಗಬೇಕು, ರಕ್ಷಣೆ ಮಾಡಬೇಕು ಸಮಾಜನ ಅಂತ ನಾವು ಮಾಡ್ಕೊಂಡು ಬಂದ್ವಿ. ನಾವು ನಿವೃತ್ತಿ ಆಗುವಾಗ ನಾವು ಆ ಥರ ಅವ್ರನ್ನ ಬೆಳೆಸಿದ್ದೀವಿ. ನಮ್ಮ ಸ್ಟೂಡೆಂಟ್ಸ್ ಭಾಳ ಜನ ಇದ್ದಾರೆ ಇಲಾಖೆಯಲ್ಲಿ. ನಿಮಗೆ ಗೊತ್ತಿರ್ಬೋದು, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ, ಕರ್ನಾಟಕದ ಪಾಂಡಿಚೇರಿ ಇಷ್ಟು ರಾಜ್ಯಗಳಲ್ಲಿ ಹೈಯೆಸ್ಟು ಇವತ್ತು ಡ್ರಗ್ಸ್ ಹಿಡಿದಿರೋದು ನಮ್ಮ CCB, ಬೆಂಗಳೂರು CCB. ಅವ್ರ ACP ನನ್ನ ಸ್ಟೂಡೆಂಟು ಮಹಾನಂದ್ ಅಂತೇಳಿ, ನನ್ನ ಪ್ರಾಡಕ್ಟ್. ಅವನ ರಕ್ತ ಕಣಕಣಗಳಲ್ಲಿ ಅವನಿಗೆ ಪ್ರಾಮಾಣಿಕತೆ ಹೇಳ್ಕೊಟ್ಟಿದ್ದೀನಿ. ಹೆಚ್ಚು ಕಮ್ಮಿ 250-300 ಕೋಟಿ ಇದನ್ನು ಹಿಡಿದಿದ್ದಾರೆ. ಇದನ್ನು ಇವತ್ತು ಪೇಪರಲ್ಲಿ ನೋಡಿ, ಸುಮಾರು 220 ಕೋಟಿದು ಹಿಡಿದಿದ್ದಾರೆ. ಪೊಲೀಸಲ್ಲಿ ಭಾಳ ಒಳ್ಳೆ ಕೆಲಸ ಮಾಡ್ಬೋದು. ಪೊಲೀಸ್ ಇಲಾಖೆ ಭಾಳ ಪವಿತ್ರವಾದ ಇಲಾಖೆ. ತಾಯಿ ಬಿಟ್ಟರೆ ನನ್ನ ಪ್ರಕಾರ ಪೊಲೀಸ್ ಇಲಾಖೆನೇ ಪವಿತ್ರವಾದ ಇಲಾಖೆ. ನಾವು ಕೆಲಸ ಮಾಡಿರೋದ್ರಿಂದ ನಾವು ಇವತ್ತು ಧೈರ್ಯವಾಗಿ ನಿಂತು ಮಾತಾಡ್ಬೋದು. ಬಟ್ ಪಿಕ್ಚರು ಎಲ್ಲ ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆನೂ ಥಿಯೇಟ್ರಿಗೆ ಬಂದೇ ಈ ಸಿನಿಮಾ ನೋಡಬೇಕು. ನಮಸ್ತೆ, ನಾನು ಸುಹಾಸ್ ಅಂತ. ನಾನು ಕೂಡ ಡೈರೆಕ್ಷನ್ ಮಾಡ್ತೀನಿ ಮತ್ತು ಆ್ಯಕ್ಟಿಂಗ್ ಮಾಡ್ತೀನಿ. ಒಬ್ಬ ಕಲಾವಿದ ಕೂಡ ನಾನು ಕೂಡ. ಇವತ್ತು ಈ ಚಿತ್ರವನ್ನು ನೋಡಲಿಕ್ಕೆ ಬಂದಿದ್ದೆ. ತುಂಬ ಖುಷಿಯಾದಂತಹ ಒಂದು ಸಂಗತಿ. ಇದನ್ನು ನನ್ನ ನನ್ನ ಅಚ್ಚುಮೆಚ್ಚಿನ ಸ್ನೇಹಿತ ಉಮೇಶ್ ತೆಗೆದಿದ್ದಾನೆ. ಭಾಳ ಖುಷಿಯಾಯಿತು. ಇದು ಆ್ಯಕ್ಚುಲಿ ಒಂದು ಸರ್ಪ್ರೈಸ್ ಪ್ಯಾಕೇಜ್. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ಇಷ್ಟು ಚೆನ್ನಾಗಿರೋ ಮೂವಿನ ನನ್ನ ಸ್ನೇಹಿತ ತೆಗೆದೇನೆ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ ಏನಂತಂದರೆ, ಒಂದು ರಾತ್ರಿ ಎಷ್ಟು ಜನಗಳ ಜೀವನನ ಅಲ್ಲೋಲ ಕಲ್ಲೋಲ ಮಾಡಿಬಿಡುತ್ತೆ. ಒಬ್ಬನ ಸ್ವಾರ್ಥ ಇನ್ನೊಬ್ಬರ ಜೀವನನ ಎಷ್ಟು ಹಾಳು ಮಾಡುತ್ತೆ, ಹಾಗೆ ಇಂಡೈರೆಕ್ಟ್ಲಿ ಸ್ಲೋಲಿ ಅವನ ಜೀವನನ ಕೂಡ ಹೇಗೆ ಹಾಳು ಮಾಡುತ್ತೆ ಅನ್ನೋದನ್ನು ತುಂಬ ಕ್ಲಿಯರ್ ಕಟ್ಟಾಗಿ ತೋರಿಸಿದ್ದಾರೆ ನಿರ್ದೇಶಕರು ಇದರಲ್ಲಿ. ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಆ್ಯಕ್ಚುಲಿ ಈ ಥರ ಥ್ರಿಲ್ಲರ್ ಮೂವೀಸ್ ಬರುವಂಥ ತುಂಬಾ ಕಡಿಮೆ. ಬಟ್ ಈ ಪ್ರಯತ್ನವನ್ನು ಇಷ್ಟು ಒಂದು ಒಳ್ಳೆ ಮೆಸೇಜ್ ಕೊಡೋದ್ರ ಮೂಲಕ ಈ ಜಾನರಲ್ಲಿ ತೆಗೆದಿದ್ದಾರೆ ನಮ್ಮ ಡೈರೆಕ್ಟ್ರು ಮತ್ತು ನಮ್ಮ ಪ್ರೊಡ್ಯೂಸರ್ಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು. ನನ್ನ ಸ್ನೇಹಿತ ಅಂತ ಹೇಳ್ತಾ ಇಲ್ಲ, ನನಗೆ ಭಾರಿ ಖುಷಿಯಾಯಿತು ಮೂವಿನ ನೋಡಿ. ಶುರುವಿಂದ ಕೊನೆವರೆಗೂ ಒಂದೇ ಒಂದು ನಿಮಿಷ ಎಲ್ಲೂ ಕೂಡ ನಮಗೆ ಬೇಜಾರಾಗಿಲ್ಲ. ಎಲ್ಲೂ ಕೂಡ ಆ ಕಡೆ ಈ ಕಡೆ ಕಣ್ಣಾಡಿಸ್ಬೇಕು ಅಂತ ಅನಿಸ್ಲಿಲ್ಲ. ಎಲ್ಲೂ ಕೂಡ ಮೊಬೈಲ್ ನೋಡಬೇಕು ಅಂತ ಅನಿಸ್ಲಿಲ್ಲ. ಎಸ್ಪೆಷಲಿ ಹೇಳಬೇಕು ಅಂತಂದರೆ, ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ 10-20 ಸೆಕೆಂಡ್ ಸ್ವಲ್ಪ ಆ ಕಡೆ ಈ ಕಡೆ ಲ್ಯಾಗ್ ಆಯಿತು ಮೂವಿ ಅಂತಂದರೆ ನಾವು ಮೊಬೈಲ್ ಎತ್ಕೊಂಡ್ಬಿಡ್ತೀವಿ. ಅಷ್ಟು ಡಿಸ್ಟ್ರಾಕ್ಷನ್ಸ್ ಇರುತ್ತೆ. ಆದರೆ ಈ ಮೂವಿ ಎಲ್ಲೂ ಕೂಡ ಅದಕ್ಕೆ ಅವಕಾಶನೇ ಕೊಡಲಿಲ್ಲ. ಇದಕ್ಕೆ ತುಂಬಾ ಹೆಲ್ಪ್ ಮಾಡಿರುವಂಥದ್ದು ಅಂತಂದರೆ ಸಿನಿಮಾಟೋಗ್ರಫಿ ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು. ಯಾರು ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ ಅವ್ರಿಗೆ ಇದಕ್ಕೊಂದು ದೊಡ್ಡ ಹ್ಯಾಟ್ಸ್ ಆಫ್ ಹೇಳಬೇಕು. ಮತ್ತು ಯಾರು ಕ್ಯಾಮ್ರಾಮ್ಯಾನ್, ಸಿನಿಮಾಟೋಗ್ರಫರ್, ಅವ್ರಿಗೂ ಕೂಡ ಒಂದು ದೊಡ್ಡ ಕ್ರೆಡಿಟ್ ಬರುತ್ತೆ ಇದರಲ್ಲಿ. ಮತ್ತು ನಮ್ಮ ಡೈರೆಕ್ಟರ್ ಪ್ರದೀಪ್ ಅರಸೀಕೆರೆ ಅವರು ಭಾಳ ಒಳ್ಳೆ ಪ್ರಯತ್ನವನ್ನು ಮಾಡಿದ್ದಾರೆ. ಯಾವುದೋ ಸುಮ್ಮನೆ ನಾರ್ಮಲ್ ಲವ್ ಸ್ಟೋರಿನೋ ಅಥವಾ ಇನ್ಯಾವುದೋ ರೊಮ್ಯಾನ್ಸೋ ಈ ಥರ ಮಾಡ್ಕೊಂಡು ಮಾಡಿಲ್ಲ. ಒಂದು ಒಳ್ಳೆ ಮೆಸೇಜ್ನ ಭಯಾನಕ ಥ್ರಿಲ್ಲರ್ ಕಾಂಟೆಂಟಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಪ್ರಯತ್ನಕ್ಕೆ ನಿಜವಾಗ್ಲೂ ಧನ್ಯವಾದ ಹೇಳಬೇಕು ನಿಮಗೆ. ನಿಜವಾಗ್ಲೂ ಒಳ್ಳೆ ಭವಿಷ್ಯ ಇದೆ. ಮತ್ತು ಈ ಮೂವಿ ಖಂಡಿತ ತುಂಬ ಚೆನ್ನಾಗಿ ಹೋಗುತ್ತೆ ಅನ್ನೋ ನಂಬಿಕೆ ನನಗೂ ಇದೆ, ನಿಮ್ಮೆಲ್ಲರಿಗೂ ಇದೆ ಅಂತ ಅನಿಸುತ್ತೆ. ಮೂವಿ ನೋಡ್ಕೊಂಡು ಆಚೆ ಬರುವಾಗ ಎಲ್ಲರ ಮುಖದಲ್ಲಿ ಇದ್ದಂತಹ ಆ ಒಂದು ಖುಷಿ, ಆ ಒಂದು ಸಮಾಧಾನ ನನಗೆ ಎಲ್ಲರಿಗೂ ಎದ್ದು ಕಾಣಿಸ್ತಾ ಇತ್ತು. ತುಂಬ ಒಳ್ಳೇದಾಗಲಿ, ಇಬ್ಬರಿಗೂ ತುಂಬ ಒಳ್ಳೇದಾಗಲಿ. ಈ ಥರ ಇನ್ನೂ ತುಂಬ ಚೆನ್ನಾಗಿರುವಂಥ ಮೂವೀಸ್ನ ತೆಗಿತಾರೆ. ನಿಮ್ಮೆಲ್ಲರ ಸಪೋರ್ಟ್ ಕೂಡ ಈ ಮೂವಿಗಿರಲಿ. ಎಲ್ಲರೂ ಬಂದು ದಯವಿಟ್ಟು ಈ ಮೂವಿನ ನೋಡಿ ಹರಸಿ ಹಾರೈಸಬೇಕು ಅಂತ ಕೇಳ್ತೀನಿ. ಮಲಯಾಳಂ ಮೂವೀಸ್ನ
ಕನ್ನಡ ಲ್ಯಾಂಗ್ವೇಜಲ್ಲಿ ನೋಡ್ತಾ ಕೂತಿದ್ರಿ, ಈಗ ಡೈರೆಕ್ಟಾಗಿ ಕನ್ನಡದಲ್ಲೇ ಈ ಜಾನರ್ ಮೂವಿನ ನೋಡಿ. ಓಕೆ, ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಶುಭಾಶಯಗಳು. ಶೇಷ ಮಾರ್ಚ್ 6ಕ್ಕೆ ರಿಲೀಸ್ ಆಗ್ತಾ ಇದೆ. ಒಂದು ಒಳ್ಳೆ ಸಿನಿಮಾ, ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್. ಯಾವಾಗಲೂ ಹೇಳ್ತಾ ಇರ್ತೀನಿ, ಪ್ರಪಂಚದಲ್ಲಿ ಒಬ್ಬ ಶಿಕ್ಷಕ ತಪ್ಪು ಮಾಡಬಾರ್ದು, ವಿದ್ಯಾರ್ಥಿ ಭವಿಷ್ಯ ಹಾಳಾಗುತ್ತೆ. ಒಬ್ಬ ಪೊಲೀಸ್ ತಪ್ಪು ಮಾಡಿದ್ರೆ ಜನಗಳ ಭವಿಷ್ಯ ಹಾಳಾಗುತ್ತೆ ನಾನು ನಂಬಿದ್ದೆ. ಸೊ ಈ ಸಿನಿಮಾ ಪೊಲೀಸ್ ಎಷ್ಟು ಇಂಪಾರ್ಟೆಂಟಾಗಿ ಡ್ಯೂಟಿ ಮಾಡಬೇಕು ಅಂತ ಭಾಳ ಚೆನ್ನಾಗಿ ತೋರಿಸಿದ್ದಾರೆ. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್. ನನ್ನ ಸಿನಿಮಾ ಟೀಮ್ನ ಪ್ರತಿಯೊಬ್ಬರು ಇದ್ದಾರೆ ಇದರಲ್ಲಿ. ನನ್ನ ಅತ್ಯಂತ ಆಪ್ತರಾದ ಶ್ರೀಧರ್ ಸರ್ ತುಂಬ ಪವರ್ಫುಲ್ ಪಾತ್ರ ಮಾಡಿದ್ದಾರೆ, ಖುಷಿ ಆಯಿತು. ಆ್ಯಂಡ್ ನಮ್ಮ ಸಿನಿಮಾದಲ್ಲಿರೋ ಹೊನ್ನವಳ್ಳಿ ಕೃಷ್ಣ ತುಂಬ ಪವರ್ಫುಲ್ ಪಾತ್ರ ಮಾಡಿದ್ದಾರೆ, ಅಭಿನಂದನೆಗಳು. ಎಲ್ಲರೂ ಅಷ್ಟೇ. ಶೋಭರಾಜ್ ಸರ್, ನಮ್ಮ ಟೀಮ್ ಆಲ್ಮೋಸ್ಟ್ ಅರ್ಧ ಟೀಮ್ ಇಲ್ಲೇ ಇದೆ. ಆ್ಯಂಡ್ ಒಂದು ಸೆಕೆಂಡ್ ಒಳ್ಳೇದಾಗಲಿ. ಶೇಷ ಇದೇ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ಮಿಸ್ ಮಾಡದೆ ಥಿಯೇಟ್ರಲ್ಲಿ ಬಂದು ನೋಡಿ. ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ. ಈ ತಿಂಗಳು ಭಾಳ ಸಿನಿಮಾ ಮುಂದೆ ಹೋಗ್ತಾ ಇದೆ. ಈ ಒಳ್ಳೆ ಸಿನಿಮಾ ತಿಂಗಳು ಶುಭಾರಂಭ ಒಳ್ಳೆ ಸಿನಿಮಾ ಮೂಲಕ ಆಗಿದೆ. ಮಾರ್ಚ್ 6. ಓಕೆ, ಹೋಳಿ ಇವತ್ತಲ್ವಾ? ಇವತ್ತು ಎಷ್ಟು ಡೇಟ್? 4. ಓಕೆ, ನಾಳಿದ್ದು ರಿಲೀಸು. ಇವತ್ತು ಹೋಳಿ ಎಲ್ಲ ಮುಗಿಸ್ಕೊಂಡು ನಾಳೆ ಸ್ನಾನಗಿನ ಮಾಡ್ಕೊಂಡು ನಾಳಿದ್ದು ಬಂದು ಸಿನಿಮಾ ನೋಡಿ, ಮಿಸ್ ಮಾಡದೆ ನೋಡಿ. ಅದಾದ್ಮೇಲೆ ನಮ್ಮದು ಬರ್ತೈತೆ ಮಾರ್ಚ್ 19ನೇ ತಾರೀಕು ಫಸ್ಟ್ ನೈಟ್ ವಿತ್ ದೇವ, ಅದು ನೋಡಿ. ಇವ್ರದಂಗೆ ಇಂಪಾರ್ಟೆಂಟು, ನಂದು ಇಂಪಾರ್ಟೆಂಟ್. ನಾನು ಅಷ್ಟೇ ವಿ ಟ್ಯಾಲೆಂಟೆಡು. ನಮ್ಮ ಸಿನಿಮಾನು ನೋಡಿ. ಓಕೆ, ಥ್ಯಾಂಕ್ ಯು. ಏನಪ್ಪ ಹೇಳಿನ? ನನಗೆ ಯಾವ ಸಂಬಂಧನೂ ಇಲ್ಲ. ಏನೋ ರಾಂಗಾಗಿ ಏನೇನೋ ಅಲ್ಲ ಏನೋ ಯಾರೋ ಕೆಲ್ಸಕ್ಕೆ ಬಾರದೇ ಇದ್ದವ್ರು ಏನೋ ಹೇಳಿದ್ರು ಅಂತ ನೀವು ನಂಬ್ಕೋಬೇಡಿ. ಅಲ್ಲ, ಕೆಲ್ಸಕ್ಕೆ ಬಾರದೇ ಇದ್ದವ್ರು ಏನೋ ಅಲ್ಲ ಹೇಳಿದ್ನಲ್ರಿ, ನಾನು ಹೇಳಿದ್ನಲ್ಲ, ಕೇಳಿಸ್ಕೊಳ್ಳಿ. ಯಾರೋ ಕೆಲ್ಸಕ್ಕೆ ಬಾರದೇ ಇದ್ದವ್ರು ಹೇಳಿದ್ರೆ ನೀವು ನಂಬ್ಕೋಬೇಡಿ ಅಂತ. ಯಾಕೆ ನೀವು ಎಚ್ಚರಿಕೆಯಿಂದ ಇರಬೇಕು. ನನ್ನ ಲೈಫಲ್ಲಿ ಇದುವರೆಗೂ ಒಂದು ಸಣ್ಣ ಕೇಸ್ ನಾನು ನೋಡೇ ಇಲ್ಲ ರೀ. ನೀವು ಹೆಂಗ್ರಿ ಹೇಳ್ತೀರಾ ಹಂಗೆಲ್ಲ ಕೂತ್ಕೊಂಡ್ರಿ? ನಾನು ಯಾವಾಗ್ರಿ ಹೋಗಿದ್ದೀನಿ? ಅಲ್ಲ, ನಿಮಗೂ ಅವ್ರಿಗೂ ಸಂಬಂಧ ಇದೆ ಅಲ್ಲ ಹೇಳಿದ್ದು. ಅಲ್ಲ ಆಯ್ತು, ಒಂದು ವಿಚಾರ ಆಯಿತು, ಪಾಪ ತೋರಿಸಿರ್ತಾರೆ. ಒಳ್ಳೇದಾಗಲಿ, ಒಳ್ಳೆ ಪ್ರಯತ್ನ. ಅವರು ದೇವರಾಜ್ ಸರ್ ಇದ್ದಾರೆ, ನನ್ನ ಇಷ್ಟವಾದ ಆ್ಯಕ್ಟ್ರು. ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಂಗಿರ್ಬೇಕು ಅಂತ ಒಂದು ಸಿನಿಮಾ ತೋರಿಸಿದ್ದಾರೆ. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್. ಎರಡನೇದು, ಒಂದು ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಹೋದವರೆಲ್ಲರೂ ಕೆಟ್ಟವರು ಅಂತಲ್ಲ. ನಾನು ಇಚ್ಛಾಶಕ್ತಿಯಿಂದ ಪ್ರಾರ್ಥನೆ ಮಾಡಿದೆ. ನಾನು ಒಂದು ಸಲ ನನ್ನ ಲೈಫಲ್ಲಿ ನಾನು ಯಾರಿಗೂ ತಪ್ಪು ಮಾಡಿಲ್ಲ, ಯಾರ ವಿಚಾರಕ್ಕೂ. ನನಗೆ ಯಾರೇ ಅನ್ಯಾಯ ಮಾಡಿದ್ರು ಹಾಳಾಗೋಗ್ಲಿ ಅಂತ. ಈ ಸಿನಿಮಾನೂ ಹೆಚ್ಚು ಕಡಿಮೆ ಹಂಗೇನೆ. ನನಗೆ ಅನ್ಯಾಯ ಮಾಡಿದ್ರು ಒಂದೇ ವಾರಕ್ಕೆ ವಾಪಸ್ ಅವರು ಇಬ್ಬರು ಪುಣ್ಯಾತ್ಮರು ಒಳಗೋದ್ರು, ಅಮ್ಮ ಮತ್ತಿದ್ದು. ನನಗೆ ಯಾರು ತೊಂದರೆ ಮಾಡಿದ್ರು, ಮಾರನೇ ಆಕ್ಸಿಡೆಂಟ್ ಮಾಡಿದವರು ಒಂದು ಆಕ್ಸಿಡೆಂಟ್ ಮಾಡಿ 1.5 ಲಕ್ಷ ದಂಡ ಕಟ್ಕೊಟ್ರು. ಸೊ ಜೀವನದಲ್ಲಿ ಒಳ್ಳೇದು ಮಾಡಿ, ಒಳ್ಳೇದೇ ಆಯ್ತು. ನೀವು ಹೇಳಿದ್ದು ಅರ್ಧ ಕರೆಕ್ಟ್ ಆಯಿತು. ನಿನ್ನೆ ನೋಡಿದ್ರೆ ಹಣ ಕಣ್ಣು ಹೊಡಿತಿತ್ತು ಕಣ್ಣು, ಹಂಗೆ ಹೇಳಿದೆ. ನಾನೇನು ಹೇಳಿದೆ ಅಂದರೆ, ಪೊಲೀಸರು ಎಚ್ಚರಿಕೆಯಿಂದ ಮಾಡಬೇಕು. ನನಗೆ ಖುಷಿ ಅಂದರೆ ನನ್ನ ಸಿನಿಮಾದ ಮುಕ್ಕಾಲು ಭಾಗ ಟೀಮ್ ಇಲ್ಲಿದೆ. ಅವರ ಪ್ರತಿನಿಧಿಯಾಗಿ ಅವ್ರು ಬಂದಿದ್ದೀನಿ ಅಷ್ಟೇ. ಅವರು ಮಾತಾಡ್ತಾರೆ. ನಾನು ಹೋಗಿದ್ದು ನನಗೆ ಬೇಜಾರಾಗಿತ್ತು ಅಂತ ಹೋಗಿದ್ದೆ. ನಾನು ಯಾರ ಮೇಲೂ ಬೇಸರ ಮಾಡ್ಕೊಂಡು ನನಗೇನಾಗಿತ್ತು ಅವಾಗ ಹೋಗಿದ್ದೆ ಅಷ್ಟೇ. ಥ್ಯಾಂಕ್ ಯು, ಧನ್ಯವಾದ. ಒಳ್ಳೆಯದಾಗಿ ನಿರ್ದೇಶಕರೇ. ಥ್ಯಾಂಕ್ ಯು ನಿರ್ಮಾಪಕರೇ. ಥ್ಯಾಂಕ್ ಯು. ಸಿನಿ ಪ್ರೇಕ್ಷಕರಿಗೂ ಮರಡಿಗುಡ್ಡ ಸಂಸ್ಥೆ ವತಿಯಿಂದ ಧನ್ಯವಾದಗಳು. ಶೇಷ 2016 ಇದೇ ಮಾರ್ಚ್ 6ನೇ ತಾರೀಕು ಕನ್ನಡ ಹಾಗೂ ಮಲಯಾಳಂ ಭಾಷೆಯಲ್ಲಿ ಕರ್ನಾಟಕ ಹಾಗೂ ಕೇರಳಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಪೊಲೀಸ್ ಕ್ರೈಮ್ ಥ್ರಿಲ್ಲರ್ ಜಾನರ್ ಸಬ್ಜೆಕ್ಟನ್ನು ಇಟ್ಕೊಂಡು ನಾವು ಈ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿದ್ದೇವೆ. ಈಗಾಗಲೇ ಹಲವಾರು ಗಣ್ಯ ವ್ಯಕ್ತಿಗಳು ಮಾತಾಡಿದಾಗೆ ನಮ್ಮ ಕನ್ನಡದ ಜನತೆಗೆ ಒಂದು ಕ್ರೈಮ್ ಥ್ರಿಲ್ಲರ್ ಸಬ್ಜೆಕ್ಟ್ ಅನುಭವವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಕನ್ನಡ ಹಾಗೂ ಮಲಯಾಳಂ ಎರಡೂ ಭಾಷೆಯಲ್ಲಿ ಥ್ರಿಲ್ಲರ್ ಸಬ್ಜೆಕ್ಟ್ ಅಂತ ಹೇಳಿದಾಗ ಸಾಮಾನ್ಯವಾಗಿ ಮಲಯಾಳಂ ಭಾಷೆಗೆ ಕತೆ ಆ್ಯಪ್ಟ್ ಆಗುತ್ತೆ. ಈಗಾಗಲೇ ನೋಡಿರತಕ್ಕಂಥವ್ರು ಕೂಡ ಹೇಳಿದ್ದಾರೆ. ಆದರೆ ಅದೇ ಒಂದು ಕ್ರೈಮ್ ಥ್ರಿಲ್ಲರ್ ಸಬ್ಜೆಕ್ಟ್ ಏನಿದೆ ಅದನ್ನು ನಮ್ಮ ಕನ್ನಡದ ಜನತೆಗೆ ವಿಶೇಷವಾಗಿ ಕೊಡಬೇಕು ಅಂತ ಹೇಳಿ ಮಲಯಾಳಮಲ್ಲಿ ಮಾಡೋಕ್ಕೆ ಹೊರಟಾಗ ಕನ್ನಡದಲ್ಲೂ ಕೂಡ ಮಾಡಬೇಕು ಅಂತ ಹೇಳಿ ಈ ಒಂದು ಕಥೆಯನ್ನು ಎರಡೂ ಭಾಷೆಯಲ್ಲಿ, ದ್ವಿಭಾಷೆಯಲ್ಲಿ ಬೈಲಿಂಗ್ವಲ್ ಆಗಿ ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದೇವೆ. ಕಾರಣ ಇಷ್ಟೇ, ಆ ಕಥೆಯಲ್ಲಿರೋ ರೋಚಕತೆ ನಮ್ಮ ಜನ ಕೂಡ ಅನುಭವಿಸ್ಬೇಕು, ಥಿಯೇಟ್ರಿಗೆ ಬಂದು ನೋಡಬೇಕು. ಅವರು ಆ ಒಂದು ಬೇರೆ ಭಾಷೆಯಲ್ಲಿ ನೋಡಿ ಏನು ಸಬ್ಟೈಟ್ಲ್ ನೋಡಿಕೊಂಡು ಸಿನಿಮಾನ ಎಂಜಾಯ್ ಮಾಡ್ತಾಯಿದ್ರು ಅಥವಾ ಒಂದು ಅನುಭವ ಪಡಿತಾಯಿದ್ರು, ಅದನ್ನು ನಮ್ಮ ಕನ್ನಡ ಭಾಷೆಯಲ್ಲಿ ನೇರವಾಗಿ ನೋಡಬೇಕು ಅಂತ ಒಂದು ಕಾರಣದಿಂದ ಕನ್ನಡದಲ್ಲಿ ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದೇವೆ. ಈ ಚಿತ್ರದಲ್ಲಿ ಬಹುಪಾತ್ರ ವರ್ಗ ಇದೆ. ಈಗಾಗಲೇ ಚಿತ್ರ ನೋಡಿರೋಂಥವ್ರು ಹೇಳಿದ್ದಾರೆ. ಪ್ರಮೋದ್ ಶೆಟ್ಟಿ ಸರು, ಸಿದ್ಲಿಂಗು ಶ್ರೀಧರ್ ಸರು, ಶೋಭರಾಜ್ ಸರು, ಹೊನ್ನವಳ್ಳಿ ಕೃಷ್ಣ ಅವರು, ದೇವರಾಜ್ ಸರು, ಪೊಲೀಸ್ ಪಾತ್ರಗಳಿಗೆ ತುಂಬ ಚಿರಪರಿಚಿತರಾದಂಥ ದೇವರಾಜ್ ಸರು, ಹಾಗೆ ಇನ್ನೂ ಭಾಳಷ್ಟು ಕಲಾವಿದರ ಬಳಗ ಇದೆ. ಹಾಗೆ ಮಲಯಾಳಮಿಂದ ತೊಗೊಂಡಾಗ ಜಾನ್ ಕೈಪಲ್ಲಿಲ್ ಒಂದು ಮುಖ್ಯ ಪಾತ್ರದಲ್ಲಿ ಏನು ಮಾಡಿದ್ದಾರೆ, ಇನ್ಸ್ಪೆಕ್ಟರ್ ರೋಲು ಜಾನ್ ಕೈಪಲ್ಲಿಲ್ಲು. ಡೇನ್ ಡೇವಿಸ್ ಅಂತ, ಈಸ್ ಒನ್ ಆಫ್ ದ biggest sensational comedian in and the biggest social influencer in Kerala.
ಅವರು ಕೂಡ ಪಾತ್ರ ನಿರ್ವಹಿಸಿದ್ದಾರೆ. ಆಮೇಲೆ ಸಿದ್ಧಾರ್ಥ್ ಶಿವ ಅಂತ ಹೇಳಿ ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಡೈರೆಕ್ಟರ್, ಫಸ್ಟ್ ಮೂವಿ ಅವರು ನ್ಯಾಷನಲ್ ಅವಾರ್ಡ್ ತೊಗೊಂಡಿರೋಂಥವ್ರು, ಅವರು ಕೂಡ ನಟಿಸಿದ್ದಾರೆ. ಇದರಲ್ಲಿ ಲಾಲು ಅನ್ನೋ ಕ್ಯಾರೆಕ್ಟರ್ ಏನು ಮಾಡಿದಾರಲ್ಲ ಅವ್ರ ಹೆಸರು ಸಿದ್ಧಾರ್ಥ್ ಶಿವ ಅಂತ. ಹಾಗೆ ಶ್ರೀಜಿತ್ ರವಿ ಅವರು ಕೂಡ ಒಬ್ಬ ಹಿರಿಯ ನಟರು. ಹೀಗೆ ಹಲವಾರು ಪಾತ್ರವನ್ನು ಹೊಂದಿರುವಂಥ ಚಿತ್ರ ನಮ್ಮ ಶೇಷ 2016. ಈ ಚಿತ್ರ ಮಾರ್ಚ್ 6ರಂದು ತೆರೆ ಮೇಲೆ ಬರ್ತಾ ಇದೆ. ಎಲ್ಲರೂ ನೋಡಿ ಆಶೀರ್ವದಿಸಿ ಹಾಗೂ ಪ್ರೋತ್ಸಾಹಿಸಿ ಅಂತ ಹೇಳಿ ಕೇಳ್ಕೊತೀನಿ. ಧನ್ಯವಾದ. ನಾನು ಲೋಮೇಶ್ ಅಂತ, ನಾನು ಇಂಟರ್ನ್ಯಾಷನಲ್ ಫಿಟ್ನೆಸ್ ಸ್ಪೆಷಲಿಸ್ಟ್. ಸೊ ಈ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಇತ್ತೀಚೆಗೆ ಕನ್ನಡ ಫಿಲಮ್ಗಳಲ್ಲಿ ಬಹಳ ಭಾಳ ಅಪರೂಪ ಈ ಥರ ಮೂವಿ. ಸಸ್ಪೆನ್ಸು, ಥ್ರಿಲ್ಲಿಂಗು, ಎವ್ರಿ ಮೊಮೆಂಟು ಆ ಸಸ್ಪೆನ್ಸ್ನ ಲಾಸ್ಟ್ ತನಕನೂ ಕಾಯ್ದಿರಿಸ್ಕೊಂಡಿರೋದು. ಮತ್ತು ಅಚ್ಚರಿ ಏನಂದರೆ ಒಂದು ಡಿಪಾರ್ಟ್ಮೆಂಟ್ಗೆ ಮಾರ್ಗದರ್ಶಕ ಆಗೋಕ್ಕೆ ಶಕ್ತಿ ಏನು ತುಂಬಬೇಕು ಅದಷ್ಟೂ ಈ ಫಿಲಮ್ನಲ್ಲಿ ಅಡಕವಾಗಿದೆ. ಭಾಳ ತುಂಬಾ ಖುಷಿ ಆಯಿತು. ಅಂದರೆ ಬಹಳಷ್ಟು ಜನಕ್ಕೆ ಒಂದು ಅವೇರ್ನೆಸ್ಸು, ಅದ್ರ ಜೊತೆಗೆ ಡಿಪಾರ್ಟ್ಮೆಂಟ್ದು ಕರ್ತವ್ಯನಿಷ್ಠೆ ಮತ್ತು ನಮ್ಮ ಸಮಾಜಕ್ಕೆ ಭಾಳ ಬೇಕಾಗಿರ್ತಕ್ಕಂಥ ಸ್ಟ್ರಾಂಗಾಗಿ ನಮ್ಮ ಸಾರ್ವಜನಿಕರನ್ನ ಕಾಯಬೇಕಾಗಿರ್ತಕ್ಕಂಥ ಡಿಪಾರ್ಟ್ಮೆಂಟು ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡಬೇಕು, ಏನೇನು ಲೋಪದೋಷಗಳು ಇರಬಹುದಾಗಿರ್ತಕ್ಕಂಥ ಆ ಸಂದರ್ಭಗಳನ್ನೆಲ್ಲ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಸೊ ಎಲ್ಲರ ಅಂದರೆ ಡೈರೆಕ್ಟರ್ಸು, ಪ್ರೊಡ್ಯೂಸರ್ಸು ಮತ್ತು ಸ್ಟೋರಿ ರೈಟರ್ ಎಲ್ಲರ ಆ ಥಾಟ್ ಪ್ರೊಸೆಸ್ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಇಟ್ಸ್ ಅಮೇಝಿಂಗ್. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಮಟ್ಟಕ್ಕೆಲ್ಲ ಬಂದಿದೆ ಅಂತ. ಇದು ಬೇರೆ ಯಾವ ಲ್ಯಾಂಗ್ವೇಜ್ಗೂ ಕಮ್ಮಿ ಇಲ್ಲ. ದ ಬೆಸ್ಟ್ ಕನ್ನಡ ಮೂವಿ. ಸಸ್ಪೆನ್ಸ್ನ ಲಾಸ್ಟ್ ತನಕನೂ ಕಾಯ್ದಿರಿಸ್ಕೊಂಡು ಅದರಲ್ಲೂ ಎಲ್ಲ ಸಾರ್ವಜನಿಕರಿಗೆ ಅಮೇಝಿಂಗ್ ಮೆಸೇಜ್ ಕೊಡ್ತಾ ಒಂದು ಸಸ್ಪೆನ್ಸ್ನ ಕಾಯ್ದಿರಿಸ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಸೊ ಎಂಟೈರ್ ಫಿಲ್ಮ್ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ. ಆ್ಯಂಡ್ ಐ ಹಾರ್ಟ್ಲಿ ಕಂಗ್ರ್ಯಾಚುಲೇಟ್ ದೆಮ್. ತುಂಬ ಚೆನ್ನಾಗಿ ಈ ಮೂವಿ ಓಡಲಿ ಅಂತ ನಾನು ಹೃದಯದಿಂದ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಐ ವುಡ್ ಲೈಕ್ ಟು ಸೇ ಒಂದು ದೊಡ್ಡ ಅಭಿನಂದನೆಗಳು ಇಡೀ ಶೇಷ 2016 ತಂಡಕ್ಕೆ. ಬಿಕಾಸ್ ಇವತ್ತು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂದರೆ ನಾವು ವಿಶೇಷವಾಗಿ ಮಾತಾಡೋದು ನಮಗೆ ಕಾಂಟೆಂಟ್ ಚೆನ್ನಾಗಿರಬೇಕು ಅಂತ. ಸೊ ಈ ಫಿಲ್ಮಲ್ಲಿ ಸ್ಪಷ್ಟವಾಗಿ ಏನು ಕಾಣಿಸುತ್ತೆ ಅಂದರೆ ಒಂದು ಪರಿಪೂರ್ಣತೆ, ಅಂದರೆ ಸ್ಕ್ರಿಪ್ಟ್ ಎಲ್ಲಾರು ಆಗಲಿ, ಡೈಲಾಗ್ಸ್ ಎಲ್ಲಾರು ಆಗಲಿ, ಕ್ಯಾರೆಕ್ಟರೈಸೇಷನ್ ಆಗಲಿ, ಪ್ರೊಡಕ್ಷನ್ ಆಗಲಿ, ಇವತ್ತಿನ AI ಇಲ್ಲ ನಾವು ಗ್ರಾಫಿಕ್ಸ್ ಏನು ಹೇಳ್ತೀವಿ ಅದನ್ನು ಹೇಗೆ ಉಪಯೋಗಿಸ್ಕೋಬೇಕು, ಆ್ಯಂಡ್ ಒಂದು ಸೆನ್ಸ್ ಆಫ್ ಹ್ಯೂಮರ್ ಅಂತ ಅಂದರೆ ಒಬ್ಬರು ಮನಸ್ಸಲ್ಲಿ ಏನು ನಡೀತಾ ಇರುತ್ತೆ ಅದನ್ನು ಹೇಗೆ ತೋರಿಸ್ಬೇಕು ಆಡಿಯನ್ಸ್ಗೆ. ವೆರಿ ಬ್ಯೂಟಿಫುಲಿ ನರೇಟೆಡ್. ಆ್ಯಂಡ್ ಇವತ್ತು ಇಂಪಾರ್ಟೆಂಟ್ ಏನಂತ ಅಂದರೆ ಒಂದು ಫಿಲ್ಮ್ ದೊಡ್ಡದಾಗಬೇಕು ಅಂತ ಅಂದರೆ ಅದೇನು ದೊಡ್ಡ ಫಿಲ್ಮ್ ಆಗಬೇಕಾಗಿಲ್ಲ. ಅದನ್ನು ದೊಡ್ಡದು ಮಾಡೋದು ವೀಕ್ಷಕರು. ಅದನ್ನು ನಾವು ಮೆಸೇಜ್ ಹೇಗೆ ಕೊಡ್ತೀವಿ ಅಂದರೆ ವರ್ಡ್ ಆಫ್ ಮೌತ್ ನಾವು ಹೇಳ್ತೀವಿ ನಮ್ಮ ಫ್ರೆಂಡ್ಸ್ಗೆ ಎಲ್ಲ. ಅದಿವತ್ತು ಕನ್ನಡ ಇಂಡಸ್ಟ್ರಿಗೆ ರಿಕ್ವೈರ್ಮೆಂಟ್ ಇದೆ. ಯಾಕೆಂದರೆ ನಾನು ಚಿಕ್ಕವಳನ್ನ ನೋಡ್ತಾ ಬಂದಿದ್ದೀನಿ, ಇಂಡಸ್ಟ್ರಿನ ತುಂಬ ಹೇರು ಇದೆ. ಸೊ ಅದಕ್ಕೆ ನಾವು ಹೇಗೆ ಇದನ್ನು ಸಪೋರ್ಟ್ ಮಾಡೋದು, ನಾವೆಲ್ಲ ಮಾತಾಡ್ತೀವಿ, ಬಟ್ ವೆರಿ ಇಂಪಾರ್ಟೆಂಟ್ ನಾವು ಸುತ್ತಮುತ್ತ ಅವ್ರಿಗೆ ಹೇಳಬೇಕು ಒಂದು ಫಿಲ್ಮ್ ಚೆನ್ನಾಗಿದ್ರೆ ಅಂತ. ಆ ಒಂದು ದೃಷ್ಟಿಕೋನದಿಂದ ನಾನು ಇವತ್ತು ಇಲ್ಲಿ ಬಂದಿದ್ದು. ಬಿಕಾಸ್ ನನಗೂ ತುಂಬ ಒಂದು ಕುತೂಹಲ ಇತ್ತು ಈ ಫಿಲ್ಮ್ ಹೇಗಿರುತ್ತೆ ಅಂತ. ಬಟ್ ಐ ಶುಡ್ ಸೇ ಐ ಆಮ್ ವೆರಿ ವೆರಿ ಸ್ಯಾಟಿಸ್ಫೈಡ್. ಆ್ಯಕ್ಚುಲಿ 1 ಸೆಕೆಂಡು ನಿಮ್ಮ ಮನಸ್ಸು ಈ ಕಡೆ ಆ ಕಡೆ ಹೋಗಲ್ಲ, ಬಿಕಾಸ್ ಅಷ್ಟು ಇಂಟೆನ್ಸ್ ಆಗಿದೆ. ಬ್ಯೂಟಿಫುಲ್ ಸೋಷಿಯಲ್ ಮೆಸೇಜ್. ಬಟ್ ಫಿಲ್ಮ್ ಅಂತ ಅಂದರೆ ಅದರಲ್ಲಿ ಎಲ್ಲ ಥರ ಒಂಥರ ಬೇರೆ ಥರ ಮೆಸೇಜಿಂಗ್ ಇರುತ್ತೆ. ಅದ್ರ ಮೇಲೆ ನಾನು ಜಾಸ್ತಿ ಹೇಳಕ್ಕೆ ಹೋಗಲ್ಲ. ಬಟ್ ಬ್ಯೂಟಿಫುಲ್ ಸೋಷಿಯಲ್ ಮೆಸೇಜ್ ಆಸ್ ವೆಲ್. ಬಟ್ big congratulations. So happy. And I must thank Sai Bhairav because ತುಂಬ ಒಳ್ಳೆ ಸೆಲೆಕ್ಷನ್ ಮಾಡಿದ್ದಾರೆ ಕಾಂಟೆಂಟ್. ಈಸ್ ಅ ವೆರಿ ಡಿಯರ್ ಫ್ರೆಂಡ್ ಆಫ್ ಮೈನ್. ಈಸ್ ಲೈಕ್ ಮೈ ಬ್ರದರ್ ಆ್ಯಂಡ್ ಐಮ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಬಿಗ್ ಕಂಗ್ರ್ಯಾಚುಲೇಷನ್. ವಿಶಿಂಗ್ ದ ಫಿಲ್ಮ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಾಯ್ ಎಲ್ರಿಗೂ ನಮಸ್ತೆ. ಶೇಷ 2016 ಈ ಚಿತ್ರದಲ್ಲಿ ನಾನೊಂದು ಪಾತ್ರನೂ ಕೂಡ ಮಾಡಿದ್ದೀನಿ. 30 ದಿನ ನಮ್ಮನ್ನು ನಮ್ಮ ಇವರು ಒಂಥರ ಹೆಣಗಾಡಿದ್ದೀವಿ. ತುಂಬ ಚೆನ್ನಾಗಿದೆ ಒಂದು ಸಬ್ಜೆಕ್ಟ್. ಯಾಕಂದರೆ ನಾನು ಈ ಸಿನಿಮಾದಲ್ಲಿ ಪಾತ್ರ ಮಾಡಿಯೂ ಕೂಡ ನಾನು ಆದರೆ ಕೆಲವ್ರು ಹೇಳ್ಬೋದು ಸುಮ್ಮನೆ ಏನು ಇವ್ರು ಪಾತ್ರ ಮಾಡಿದ್ದಾರೆ ಅನ್ನೋ ಮಾತ್ರಕ್ಕೆ ಹಂಗೆ ಹಿಂಗೆ ಸಿನಿಮಾ ಬಗ್ಗೆ ಹೇಳ್ತಾನೆ ಅಂತ. ಬಟ್ ಆ್ಯಸ್ ಎ ಟೆಕ್ನಿಷಿಯನ್ ಆಗಿ ನಾನು ಈ ಸಿನಿಮಾ ನೋಡಿದಾಗ ಇದು 2ನೇ ಸರಿ ನಾನು ನೋಡ್ತಾ ಇರೋದು. ಯಾಕಂದರೆ ಮುಂಚೆ ಒಂದು ಸರಿ ಎಲ್ಲ ಆರ್ಟಿಸ್ಟ್ಗೆ ಆಮೇಲೆ ಟೆಕ್ನಿಷಿಯನ್ಸ್ಗೆ ಅಂದ್ಬಿಟ್ಟು ಈ ಸಿನಿಮಾ ಒಂದು ಪ್ರೊಜೆಕ್ಷನ್ ಮಾಡಿದರು. ಅಂದರೆ ಬಿಫೋರ್ ಸೆನ್ಸಾರ್ ಮುಂಚೆ ಏನಾದರೂ ಸಣ್ಣ ಪುಟ್ಟ ಕರೆಕ್ಷನ್ಸ್ ಅದು ಇದು ಏನಾದರೂ ಇರುತ್ತೆ ಅಂತ. ಬಟ್ ಎ ನೀಟ್ ಕ್ಯೂಟ್ ಫ್ಯಾಮಿಲಿ ಸಬ್ಜೆಕ್ಟು ಅಂತಲೂ ಹೇಳ್ಬೋದು. ಯಾಕಂದರೆ ಒಂದು ಕತೆ ನಡೆಯೋದೇ ಒಂದು ಫ್ಯಾಮಿಲಿಗೋಸ್ಕರ ಅಂತ. ಬಟ್ ಎಲ್ಲೂ ಅದು ರಿವೀಲ್ ಆಗೋದಿಲ್ಲ, ಒಂದು ಕ್ಲೈಮ್ಯಾಕ್ಸಲ್ಲಿ ಗೊತ್ತಾಗುತ್ತೆ. ಯಾಕಂದರೆ ಆ ಥರ ಒಂದು ನೀಟಾಗಿ ಸಸ್ಪೆನ್ಸ್ ಥ್ರಿಲ್ಲರಾಗಿ ಮಾಡ್ಕೊಂಡು ಬಂದಿರೋಂಥ ಸಿನಿಮಾ. ಒಳ್ಳೆ ಪ್ರಯತ್ನ ನಿರ್ದೇಶಕರದು. ಚೊಚ್ಚಲ ಸಿನಿಮಾ ಆದ್ರೂ ಎಲ್ಲೂ ಕೂಡ
ಹೊಸಬ್ರು ಅಂತ ಅನ್ಸೋದೇ ಇಲ್ಲ. ಯಾಕಂದರೆ ಆ ಫ್ರೇಮಿಂಗ್ ಆಗಲಿ, ಆಮೇಲೆ ಕ್ಯಾಮ್ರಾಮನ್ ಅವರ ಫೋಟೋಗ್ರಫಿ ಆಗಲಿ, ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಟೆಕ್ನಿಷಿಯನ್ಸ್ ಎಲ್ಲರೂ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸೇ ಹಾಕೊಂಡಿರೋದು. ಆನಂದ್ ಅಂತ ಚೆನ್ನೈ ಕ್ಯಾಮ್ರಾಮನ್ನು, ಆಮೇಲೆ ಎಡಿಟರು ಅಯೂಬ್ ಖಾನು, ದೃಶ್ಯಂ 3 ಸಿನಿಮಾ ಮಾಡಿದಂಥ ಎಡಿಟರು, ಆಮೇಲೆ ಪೂರ್ಣಚಂದ್ರ ಸರು, ತುಂಬ ಚೆನ್ನಾಗಿದೆ. ಆಮೇಲೆ ಸರ್ ಕೂಡ ಸಪೋರ್ಟಿಂಗ್ ಆಗಿ ಬಂದಿದ್ದು ಈ ಚಿತ್ರಕ್ಕೆ ನಿರ್ಮಾಪಕರಾಗಿ ಇನ್ನೂ ಖುಷಿ. ಯಾಕಂದರೆ ಇಲ್ಲಿವರೆಗೂ ರಿಲೀಸ್ವರೆಗೂ ತಂದಿರೋದು ಕನ್ನಡ ಮಲಯಾಳಂ ಎರಡು ಲ್ಯಾಂಗ್ವೇಜಲ್ಲೂ ಬೈಲಿಂಗ್ವಲ್ಲು ಶೂಟ್ ಮಾಡಿದ್ದು. ಆ ಶೂಟ್ ಮಾಡಿದ್ದು ಇವ್ರಿಗೂ ಯಾವ ರೀತಿ ಕಷ್ಟ ಆಯಿತು, ನಮಗೂ ಅದೇ ರೀತಿ ಕಷ್ಟ ಆಯಿತು. ಯಾಕಂದರೆ ಕಾಸ್ಟ್ಯೂಮ್ಸ್ ಎಲ್ಲ ಚೇಂಜ್ ಮಾಡಿಕೊಂಡು ಪೊಲೀಸ್ದು ಆ ರೀತಿ. ಬಟ್ ಒಂದು ಒಳ್ಳೆಯ ಸಿನಿಮಾ, ಜನಕ್ಕೆ ಒಂದು ಒಳ್ಳೆ ಥ್ರಿಲ್ಲರ್ ಸಿನಿಮಾ ಕೊಟ್ಟಿದ್ದಾರೆ. ಜನ ಬರಬೇಕು, ಒಳ್ಳೆ ಕಂಟೆಂಟ್ ಇರೋ ಸಿನಿಮಾನ ಜನ ಯಾವತ್ತೂ ಕೈ ಬಿಡೋದಿಲ್ಲ. ಒಳ್ಳೆಯದಾಗಲಿ, ಒಳ್ಳೆ ಚಿತ್ರ ಗೆಲ್ಲಬೇಕು. ಈ ತಂಡಕ್ಕೂ ಒಳ್ಳೆಯದಾಗಲಿ, ನಮಗೂ ಕೂಡ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಸಿನಿಮಾ ಇವಾಗಷ್ಟೇ ಶೇಷ 2016 ನೋಡ್ಕೊಂಡು ಬಂದೆ. ನನ್ನ ಫಸ್ಟ್ ರಿಯಾಕ್ಷನ್ನೇ ಇದು ಡೈರೆಕ್ಟ್ರದ್ದು ಮೊದಲನೇ ಮೂವಿನ ಹೌದೋ ಅಲ್ವೋ ಅಂತ ಕನ್ಫರ್ಮ್ ಮಾಡ್ಕೋಬೇಕಾಗಿತ್ತು. ಯಾಕಂದರೆ ಇಷ್ಟು ಚೆನ್ನಾಗಿರೋ ಸಿನಿಮಾನ ಫಸ್ಟ್ ಡೈರೆಕ್ಷನಲ್ಲೇ ಮಾಡಿದ್ದಾರೆ ಅಂತ ಅನ್ನೋದು ನನಗೆ ಸ್ವಲ್ಪ ಡೌಟ್ ಅಂತಲೇ ಅನ್ನಿಸ್ತಾ ಇತ್ತು. ಆ್ಯಕ್ಚುಲಿ ತುಂಬ ಬ್ಯೂಟಿಫುಲ್ ಆಗಿದೆ. ಆಮೇಲೆ ಎಲ್ಲ ಆರ್ಟಿಸ್ಟು ಯಾರ್ಯಾರು ನಮಗೆ ಪರಿಚಯ ಇರೋ ಅಂಥ ಮುಖಗಳು, ನಾವು ಯಾವ ಕ್ಯಾರೆಕ್ಟರ್ಸ್ನ ನೋಡ್ತೀವಿ, ಓಕೆ ಇವರು ಇದ್ದಾರಾ, ಓಕೆ ಇವರು ಇದ್ದಾರಾ ವಾವ್ ಅಂತ ಅನ್ನೋ ಥರದಲ್ಲಿತ್ತು. ಎಲ್ಲ ನಮ್ಮ ನೆಚ್ಚಿನ ನಟಿಯರನ್ನ ಒಟ್ಟಿಗೆ ಒಂದು ಸ್ಕ್ರೀನಲ್ಲಿ ನೋಡೋದೇ ತುಂಬ ಖುಷಿ ಅಂತ ಅನಿಸುತ್ತೆ. ಅದೊಂದು ತುಂಬ ಒಳ್ಳೆ ಪ್ಲಸ್ ಪಾಯಿಂಟ್ ಆ್ಯಕ್ಚುಲಿ ಸಿನಿಮಾದಲ್ಲಿ. ಆ್ಯಂಡ್ ಈ ಫ್ಲೇವರ್ ಕೂಡ ಅಷ್ಟೇ. ಸಿನಿಮಾ ನೋಡ್ತಾ ನಮ್ಗೆ ಯಾವಾಗಲೂ ನಾನು ಮಲಯಾಳಂ ಥ್ರಿಲ್ಲರ್ ಮೂವಿನ ತುಂಬ ಇಷ್ಟಪಟ್ಟು ನೋಡ್ತೀನಿ. ಸೊ ಈ ಸಿನಿಮಾ ಸ್ಟಾರ್ಟ್ ಮಾಡಿದ ತಕ್ಷಣ ಫಸ್ಟು ಫ್ರೇಮಲ್ಲೇ ಅನ್ನಿಸ್ತು ಓಕೆ ವಾವ್ ಅಂತ. ವೆರಿ ಫಸ್ಟ್ ಫ್ರೇಮ್, ನಾನು ಜೆನ್ಯೂನಾಗಿ ಹೇಳ್ತಾ ಇರೋದು ಇದನ್ನು. ಸೊ ಫಸ್ಟ್ ಫ್ರೇಮಲ್ಲೇ ಇಂಪ್ರೆಸ್ ಮಾಡಿದೆ ಸಿನಿಮಾ ನನಗಂತೂ. ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅನಿಸುತ್ತೆ. ಸೊ ಆಲ್ ದ ವೆರಿ ಬೆಸ್ಟ್ ಎಲ್ಲರಿಗೂ. ಸಾಯಿ ಭೈರವ್ ಈ ಸಿನಿಮಾಗೆ ನನ್ನ ಕರೆದಿದ್ರು, ನಾನು ಬರೋ ಡೌಟಲ್ಲೇ ಇತ್ತು, ಆದರೂ ಬಂದೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮಿ ಹಿಯರ್, ಬಿಕಾಸ್ ಇಷ್ಟು ಒಳ್ಳೆ ಸಿನಿಮಾ ಮಿಸ್ ಮಾಡ್ಕೊಳ್ಳೋದಂಥ ಅವಕಾಶನೇ ಇರಲಿಲ್ಲ. ಆ್ಯಂಡ್ ಹ್ಯಾಸ್ ಆ್ಯಕ್ಟೆಡ್ ಇನ್ ಅವರ್ ಮೂವಿ ಆಲ್ಸೋ. ಸೊ ಈಗಷ್ಟೇ ಹೇಳಿದೆ ನಾನು 2026 ಇಸ್ ಗುಡ್ ಫಾರ್ ಯು ಅಂತ. ಸೊ ಆಲ್ ದ ವೆರಿ ಬೆಸ್ಟ್ ಎಂಟೈರ್ ಟೀಮ್ಗೆ ತುಂಬ ಒಳ್ಳೇದಾಗಲಿ ನನ್ನ ಕಡೆಯಿಂದ. ನನ್ನ ಮನಸ್ಸಿಂದ ವಿಶ್ ಮಾಡ್ತಾ ಇರೋ ಅಂಥದ್ದು ನಾನು. ಈ ವರ್ಷದಲ್ಲಿ 2026 ನಾನು ನೋಡಿರೋಂಥ ಒಂದು ಒಳ್ಳೆ ಸಿನಿಮಾದಲ್ಲಿ ಇದಕ್ಕೆ ಮೊದಲನೇ ನಂಬರ್ ಇಲ್ಲಿ ತನಕದ್ದು. ಸೊ ಗುಡ್ ಲಕ್ ಎಲ್ಲರಿಗೂ. ಗುಡ್ ಲಕ್ ಸರ್, ಗುಡ್ ಲಕ್.